ಎಲ್ಲಾ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಸ್ಟಾರ್ ಹೀರೋಗಳ ನಡುವೆ ಜಿದ್ದಾಜಿದ್ದಿ ಇದ್ದೇ ಇರುತ್ತೆ. ಆದ್ರೆ ಟಾಲಿವುಡ್ನಲ್ಲಿ ಮಾತ್ರ ಸ್ಟಾರ್ ಹೀರೋಗಳು ಬಿಸಿನೆಸ್ ಕ್ಷೇತ್ರದಲ್ಲೂ ಭರ್ಜರಿ ಪೈಪೋಟಿಗೆ ಇಳಿದಿದ್ದಾರೆ. ತೆಲುಗು ಚಿತ್ರರಂಗದಲ್ಲಿ ಈಗಾಗಲೇ ಅಲ್ಲು ಅರ್ಜುನ್, ಮಹೇಶ್ ಬಾಬು ಥಿಯೇಟರ್ ಬಿಸಿನೆಸ್ಗೆ ಎಂಟ್ರಿ ಕೊಟ್ಟು ಸಕ್ಸಸ್ ಆಗಿದ್ದಾರೆ. ಇದೀಗ ಟಿ ಟೌನ್ನ ಮತ್ತಿಬ್ಬರು ಸ್ಟಾರ್ ಹೀರೋಗಳು ಇದೇ ಬಿಸಿನೆಸ್ಗೆ ಕೈ ಹಾಕ್ತಿದ್ದಾರಂತೆ. ಹಾಗಾದ್ರೆ ಅದು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಟಾಲಿವುಡ್ನಲ್ಲಿ ಶುರುವಾಯಿತು ಹೊಸ ಟ್ರೆಂಡ್. ಸಿನಿಮಾ ಮಾತ್ರ ಅಲ್ಲ, ಬಿಸ್ನೆಸ್ನಲ್ಲೂ ಜಿದ್ದಾಜಿದ್ದಿ. ಅಲ್ಲು ಸಿನಿಮಾಸ್ ಎಎಂಬಿ ಸಿನಿಮಾಸ್ಗೆ ಟಕ್ಕರ್. ಥಿಯೇಟರ್ ಬಿಸ್ನೆಸ್ಗೆ ಜೂನಿಯರ್ ಎನ್ಟಿಆರ್ ಚೆರ್ರಿ ಎಂಟ್ರಿ. ಎಲ್ಲಾ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಸ್ಟಾರ್ ಹೀರೋಗಳ ನಡುವೆ ಜಿದ್ದಾಜಿದ್ದಿ ಇದ್ದೇ ಇರುತ್ತೆ. ಆದ್ರೆ ಟಾಲಿವುಡ್ನಲ್ಲಿ ಮಾತ್ರ ಸ್ಟಾರ್ ಹೀರೋಗಳು ಬಿಸಿನೆಸ್ ಕ್ಷೇತ್ರದಲ್ಲೂ ಭರ್ಜರಿ ಪೈಪೋಟಿಗೆ ಇಳಿದಿದ್ದಾರೆ. ತೆಲುಗು ಚಿತ್ರರಂಗದಲ್ಲಿ ಈಗಾಗಲೇ ಅಲ್ಲು ಅರ್ಜುನ್, ಮಹೇಶ್ ಬಾಬು ಥಿಯೇಟರ್ ಬಿಸಿನೆಸ್ಗೆ ಎಂಟ್ರಿ ಕೊಟ್ಟು ಸಕ್ಸಸ್ ಆಗಿದ್ದಾರೆ. ಇದೀಗ ಟಿ ಟೌನ್ನ ಮತ್ತಿಬ್ಬರು ಸ್ಟಾರ್ ಹೀರೋಗಳಾದ ರಾಮ್ ಚರಣ್ ಮತ್ತು ಜೂನಿಯರ್ ಎನ್ಟಿಆರ್ ಚಿತ್ರಮಂದಿರ ಕಟ್ಟಿ ಬಿಸಿನೆಸ್ ಶುರು ಮಾಡಲು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಳ್ತಿದ್ದಾರಂತೆ. ಹೆಚ್ಚಿದ ಸ್ಟಾರ್ ನಟರ ಬಿಸಿನೆಸ್ ಪೈಪೋಟಿ. ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿ ಇರುವ ಹೊತ್ತಲ್ಲೇ ಸ್ಟಾರ್ ಹೀರೋಗಳು ಸ್ವಂತ ಚಿತ್ರಮಂದಿರಗಳನ್ನ ಓಪನ್ ಮಾಡ್ತಾ ಇರುವುದು ಸಿನಿ ರಸಿಕರಿಗೆ ನಿಜಕ್ಕೂ ಖುಷಿಯ ಸುದ್ದಿಯಾಗಿದೆ. ಟಾಲಿವುಡ್ನ ಹಲವು ಸೆಲೆಬ್ರಿಟಿಗಳು ಈಗಾಗಲೇ ತಮ್ಮದೇ ಆದ ಐಷಾರಾಮಿ ಮಲ್ಟಿಪ್ಲೆಕ್ಸ್ ಚೈನ್ಗಳನ್ನ ಹೊಂದಿ ಯಶಸ್ವಿಯಾಗಿದ್ದಾರೆ. ಮಹೇಶ್ ಬಾಬು ಅವರ ಎಎಂಬಿ ಸಿನಿಮಾಸ್, ಅಲ್ಲು ಅರ್ಜುನ್ ಅವರ ಅಲ್ಲು ಸಿನಿಮಾಸ್, ವಿಜಯ್ ದೇವರಕೊಂಡ ಅವರ ಏಷ್ಯನ್ ವಿಜಯ್ ದೇವರಕೊಂಡ ಸಿನಿಮಾಸ್ ಈಗಾಗಲೇ ತೆಲುಗು ಭಾಗದಲ್ಲಿ ಗಟ್ಟಿಯಾಗಿ ನೆಲೆ ಊರಿದೆ. ಈಗ ಅವುಗಳ ಸಾಲಿಗೆ ರಾಮ್ ಚರಣ್ ಮತ್ತು ಎನ್ಟಿಆರ್ ಮಲ್ಟಿಪ್ಲೆಕ್ಸ್ಗಳು ಕೂಡ ಸೇರ್ಪಡೆಯಾಗ್ತಿರೋದ್ರಿಂದ ಚಿತ್ರ ಪ್ರದರ್ಶನ ಉದ್ಯಮದಲ್ಲಿ ಪೈಪೋಟಿ ಮತ್ತಷ್ಟು ತೀವ್ರಗೊಳ್ಳೋದು ಫಿಕ್ಸ್ ಆಗಿದೆ. ಏಷ್ಯನ್ ಸಿನಿಮಾಸ್ ಜೊತೆ ಕೈ ಜೋಡಿಸ್ತಾರಾ ರಾಮ್ ಚರಣ್? ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅವರು ಪ್ರಸಿದ್ಧ ಏಷ್ಯನ್ ಸಿನಿಮಾ ಸಂಸ್ಥೆಯೊಂದಿಗೆ ಕೈ ಜೋಡಿಸುವ ಮೂಲಕ ಥಿಯೇಟರ್ ಬಿಸಿನೆಸ್ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಈ ಇಬ್ಬರ ಸಹಭಾಗಿತ್ವದಲ್ಲಿ ಹೈದರಾಬಾದ್ನಲ್ಲಿ ಎಆರ್ಸಿ ಸಿನಿಮಾಸ್ ಎಂಬ ಹೊಸ ಮಲ್ಟಿಪ್ಲೆಕ್ಸ್ ಚೈನ್ ಶೀಘ್ರದಲ್ಲೇ ಲಾಂಚ್ ಆಗಲಿದೆಯಂತೆ. ಈ ಮೂಲಕ ರಾಮ್ ಚರಣ್ ಅವರು ಉದ್ಯಮ ರಂಗದಲ್ಲಿ ಹೊಸ ಇನ್ನಿಂಗ್ಸ್ ಅನ್ನ ಆರಂಭಿಸಲಿದ್ದಾರೆ. ಶುರುವಾಗಲಿದೆಯಾ ಎನ್ಟಿಆರ್ ಪ್ರೀಮಿಯಂ ಥಿಯೇಟರ್? ಇನ್ನೊಂದು ಕಡೆ ಜೂನಿಯರ್ ಎನ್ಟಿಆರ್ ಕೂಡ ಥಿಯೇಟರ್ ಉದ್ಯಮದಲ್ಲಿ ಬಂಡವಾಳ ಹೂಡಲು ಭರ್ಜರಿ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಹೈದರಾಬಾದ್ನ ಐಟಿ ಹಬ್ ಎಂದೇ ಹೆಸರಾಗಿರುವ ಗಚಿಬೌಲಿ ಏರಿಯಾದಲ್ಲಿ ಅತ್ಯಾಧುನಿಕ ಹಾಗೂ ಪ್ರೀಮಿಯಂ ಸೌಲಭ್ಯವುಳ್ಳ ಭವ್ಯ ಮಲ್ಟಿಪ್ಲೆಕ್ಸ್ ನಿರ್ಮಿಸಲು ತಾರಕ್ ಮುಂದಾಗಿದ್ದಾರಂತೆ. ಸದ್ಯದಲ್ಲೇ ಈ ಮಲ್ಟಿಪ್ಲೆಕ್ಸ್ ಪ್ರೇಕ್ಷಕರನ್ನ ರಂಜಿಸಲು ಸಿದ್ಧವಾಗಲಿದೆಯಂತೆ.